ಮೃತ ಹಮಾಲಿ ಕುಟುಂಬಕ್ಕೆ ಚೆಕ್ ವಿತರಿಸಿದ ಶಾಸಕರ ಪುತ್ರ ಶಿವರಾಜ ನಾಯ್ಕ ವಕೀಲ್. ಮಾನ್ವಿ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಚೇರಿಯಲ್ಲಿ ಶಾಸಕರು ಜಿ ಹಂಪಯ್ಯ ನಾಯ್ಕ ಬಲ್ಲಟಗಿ ಇವರ ಪುತ್ರ ಶಿವರಾಜ ನಾಯ್ಕ ವಕೀಲರು ಮೃತಪಟ್ಟ ಎಪಿಎಂಸಿ ಕಾರ್ಮಿಕ ಕುಟುಂಬಗಳಿಗೆ ಕಾಯಕ ನಿಧಿ ಯೋಜನೆಯಡಿ ಶವ ಸಂಸ್ಕಾರಕ್ಕಾಗಿ 25,000 ರೂಪಾಯಿಗಳನ್ನ ಚೆಕ್ಗಳನ್ನು ಮಂಗಳವಾರ ವಿತರಿಸಿದರು. ಚೌಡಮ್ಮ ಗಂಡ ದೊಡ್ಡ ಈರಣ್ಣ ಮತ್ತು ಈರಮ್ಮ ಗಂಡ ಸಬ್ಜಲಿ ಇಬ್ಬರು ಫಲಾನುಭವಿಗಳಿಗೆ ತಲಾ 25,000 ರೂಪಾಯಿ ಮೊತ್ತದ ಚೆಕ್ ವಿತರಣೆ ಮಾಡಿ ಮಾತನಾಡಿದರು. ಸರ್ಕಾರ ಒದಗಿಸುವ ಸಹಾಯಧನವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಒಳ್ಳೆಯ ಕೆಲಸಗಳಿಗೆ ಬಳಕೆ ಮಾಡಿಕೊಳ್ಳಬೇಕು. ಶಾಸಕರು ಹಂಪಯ್ಯ ನಾಯ್ಕರು ಈ ಹಿಂದೆ 2 ಬಾರಿ ಅಧ್ಯಕ್ಷರಾಗಿ ಎಪಿಎಂಸಿಯ ಅಭಿವೃದ್ಧಿಗೆ ಹಮಾಲರ ಸವಾಲಾಗಿ ಸಚಿವರು ಎನ್ ಬೋಸರಾಜ್ ಅವರ ಸೂಚನೆಯ ಮೇರೆಗೆ ನಿವೇಶನ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾರ್ಮಿಕರಿಗೆ ವಿವಿಧ ಯೋಜನೆಗಳಡಿ ಸಾಕಷ್ಟು ಅನುದಾನ ಒದಗಿಸುತ್ತಿದ್ದು ಅದು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹಮಾಲರಿಗೆ ತಿಳಿಸಿದ್ದಾರೆ. ನಾವು ಎಪಿಎಂಸಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಹಮಾಲರಿಗೆ ಇಲ್ಲಿ ಲೈಸೆನ್ಸ್ ಅನ್ನು ಹೊಂದಿ ಕಾಯಕ ನಿಧಿ ಯೋಜನೆಯಡಿಯಲ್ಲಿ ಇವರು ರೆಗ್ಯುಲರ್ ಆಗಿ ರಿನ್ಯೂವಲ್ ಇದ್ದಂಥ ವ್ಯಕ್ತಿಗಳಿಗೆ ನಾವು ಇನ್ಸೂರೆನ್ಸ್ ಕೊಡೋ ಒಂದು ಮದ್ದನ್ನು ಕೂಡ ಕೊಡ್ತಾ ಬಂದಿದ್ದೀವಿ. ಈಗ ಮೊನ್ನೆ ತಾನೇ ದೊಡ್ಡ ತಂದೆ ಹನುಮಂತ ಅಂತೇಳಿ ಒಂದು ವಾರದ ಕೆಳಗೆ ಇವರು ಹಮಾಲಿ ಕೆಲಸ ಮಾಡ್ತಿದ್ರು. ಅನಾರೋಗ್ಯದಿಂದ ಇವರು ಮೃತಪಟ್ಟ ಕಾರಣ ಅವರು ಶ್ರೀಮತಿಯಾದ ಚೌಡಮ್ಮ ಗಂಡ ದೊಡ್ಡರನಿಗೆ ಶವ ಸಂಸ್ಕಾರಕ್ಕೋಸ್ಕರ 25,000 ಚೆಕ್ಕನ್ನು ವಿತರಣೆ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಎಪಿಎಂಸಿನ ಪ್ರತಿ ವರ್ಷ ಕೂಡ 1 ಲಕ್ಷದ ಇನ್ಸೂರೆನ್ಸ್ ಕೊಡ್ತಾ ಇದ್ವಿ. ಈಗ ಗೌರ್ಮೆಂಟ್ಗಳು ಇಂಪ್ರೂವ್ಮೆಂಟ್ ಮಾಡಿ ಅದನ್ನು ಒಬ್ಬ ವ್ಯಕ್ತಿ ಸತ್ತಂಥ ಫಲಾನುಭವಿಗಳಿಗೆ ನಾಮಿನಿಯವರಿಗೆ 5 ಲಕ್ಷವರೆಗೂ ಕೂಡ ಈ ಇನ್ಸೂರೆನ್ಸನ್ನು ಮುಂದಿನ ದಿನಗಳಲ್ಲಿ ಕೂಡ ಮಾಡಲಾಗುವುದು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತೆ. ಹೀಗೆ ಹಂತವಾಗಿ ಶಾಸಕರ ಒಂದು ಹಿಂದಿನ ದಿನಗಳಲ್ಲೂ ಕೂಡ 2 ಹಂಪಯ್ಯ ನಾಯ್ಕ ಸೌಕರ್ ಅವರು MLAಕ್ಕಿಂತ ಹಿಂದೆ 2 ಸಲ ಕೂಡ ಅವರು ಎಪಿಎಂಸಿ ಅಧ್ಯಕ್ಷರಾಗಿದ್ದರು. ಅವರು ಕೂಡ ನೇತೃತ್ವದಲ್ಲ ರಸ್ತೆಗಳು, ಗೋದಾಮುಗಳು, ಈ ಹೊಸ ಕಟ್ಟಡಗಳು, ಆಮೇಲೆ ಜೋಳದ ಒಂದು ಗೋದಾಮುಗಳು, ಹೀಗೆ ಸಿಟಿ ಲೈಟ್ಗಳಾಯಿತು, LED ಲೈಟ್ಗಳಾಯಿತು, ಅನೇಕವಾದ ವಿವಿಧ ಆಯಾ ಕಾಲಿಕ ಸೆಕ್ರೆಟರಿಗಳ ಮುಖಾಂತರ ಅಭಿವೃದ್ಧಿ ಕೆಲಸವನ್ನು ಕೈಗೊಂಡಾರ. ಸೆಕ್ರೆಟರಿಯವರು ಮತ್ತು ನಾವು ಮತ್ತು ಸಿದ್ದರಾಮಯ್ಯ ಸ್ವಾಮಿಗಳು ಹಮಾಲರು ಭೇಟಿ ಕೊಟ್ಟಾಗ 12 ಲಕ್ಷ ಲೀಟರ್ದು ಒಂದು ಸಾಮರ್ಥ್ಯದ ನೀರಿನ ಟ್ಯಾಂಕನ್ನು ಎಪಿಎಂಸಿಯನ್ನು ಹಾಕಿಕೊಟ್ಟಿದ್ದಾರೆ. ಆದ ಕಾರಣ ಇನ್ನಿತರ ಹಲವಾರು ವಿವಿಧ ಅನುದಾನಗಳನ್ನು ತಂದು ಎಪಿಎಂಸಿಯನ್ನು ಕೂಡ ಅಭಿವೃದ್ಧಿಪಡಿಸುವುದೇ ಶಾಸಕರ ಒಂದು ಆಗಿರ್ತದೆ. ಹಾಗೂ ಅದೇ ರೀತಿಯಾಗಿ ಈಗ ಮೊನ್ನೆ ತನ ಅಮಲು ಕೂಡ ಸೈಟನ್ನು ನಾವು ವಿತರಣೆ ಮಾಡಿದ್ದೇವೆ. ಮುಷ್ಟೂರು ಗ್ರಾಮದಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಅಮಲರಿಗೆಲ್ಲ ಫಲಾನುಭವಿಗಳು ನಾವು ಈಗಾಗಲೇ ವಿತರಣೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಮನೆ ಕಟ್ಟಲು ಕೂಡ ಶಾಸಕರು ಮತ್ತು ಸಚಿವರು NS ಬೋಸರಾಜ್ ಅವರು ನಾವು ಅನುದಾನವನ್ನು ನೀಡುತ್ತು ಅಂತ ಹೇಳಿದರೆ ಹಂತವಾಗಿ ಕೂಡ ಅವರು ಅಮಲರ ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅದೇ ರೀತಿಯಾಗಿ ಜಮೀರ್ ಅಹಮದ್ ವಸತಿ ಸಚಿವರು ಕೂಡ ಅವರು ಕೂಡ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈಗಾಗಲೇ ಬೋಸರಾಜರ ಮುಖಾಂತರ ಸಿದ್ದರಾಮಯ್ಯ ಸ್ವಾಮಿಗಳು. ಹೀಗಾಗಿ ಶೀಘ್ರದಲ್ಲೂ ಕೂಡ ನಮ್ಮ ಅಮಲರ ಒಂದು ಜೀವನ ಮಟ್ಟ ಸುಧಾರಿಸಲು ಅವರ ಮನೆಗಳನ್ನು ಕಟ್ಟಿ ಅವ್ರ ಮಕ್ಕಳ ಭವಿಷ್ಯ ಉತ್ತಮವಲ್ಲ ಅಂತೇಳಿ ಒಂದು ವಸತಿ ಸಂಕೀರ್ಣ ಮಾಡಬೇಕಂತೇಳಿ NS ಬೋಸರಾಜ್ ಅವರು ಹಮ್ಮಿಕೊಂಡರೆ ಶಾಸಕರು ಕೂಡ ಮುಂದಿನ ದಿನ ಕೂಡ ಅವರಿಗೆಲ್ಲ ನಮ್ಮ ಮನೆ ಕೊಟ್ಟು ಕೊಡಲು ಎಲ್ಲ ಕೂಡ ಪ್ರಯತ್ನ ಶಾಸಕರು ಮತ್ತು ಸಚಿವರು, ಸಿಬ್ಬಂದಿ ಮತ್ತು ಸಿದ್ದರಾಮಯ್ಯ ನಾವೆಲ್ಲ ನಿಮ್ಮಿಂದ ಇರ್ತವಂತ ಹೇಳ್ತಾ 2 ಮಾತುಗಳನ್ನು ಹೇಳಿ ಮುಗಿಸುತ್ತೇವೆ. ಈ ವೇಳೆ ಕಾರ್ಯದರ್ಶಿ ರಂಗನಾಥ ದೇಸಾಯಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಕಾರ್ಯದರ್ಶಿ ರಂಗನಾಥ ದೇಸಾಯಿ, ದೇವದುರ್ಗ ಎಪಿಎಂಸಿ ಕಾರ್ಯದರ್ಶಿ ಶಾರದಮ್ಮ, ದೇವದುರ್ಗ ಎಪಿಎಂಸಿ ಅಧ್ಯಕ್ಷ ಬುಂಕನದೊಡ್ಡಿ, ಸಹಾಯಕ ಕಾರ್ಯದರ್ಶಿ ಮಾಳಪ್ಪ, ಹಮಾಲರ ಸಂಘದ ಅಧ್ಯಕ್ಷ ಹನುಮಂತ, ಎಐಟಿಯುಸಿ ಅಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ, ಎಪಿಎಂಸಿಯ ಹಮಾಲರ ಸಂಘದ ಅಧ್ಯಕ್ಷ ಹನುಮಂತ, ಸಿಬ್ಬಂದಿಗಳಾದ ವೆಂಕಟೇಶ್, ರಮೇಶ್, ಪ್ರಸಾದ್ ರೆಡ್ಡಿ ಇನ್ನಿತರರು ಹಾಜರಿದ್ದರು. ಕೃಷಿ ಉತ್ಪನ್ನ ಮಾರುಕಟ್ಟೆ ವತಿಯಿಂದ ಈಗ ಈ ಹಿಂದೆ ಕೆಲವೊಂದು ಜ್ವಲಂತ ಸಮಸ್ಯೆಗಳಿದ್ದು, ಅದರಲ್ಲಿ ಮುಖ್ಯವಾಗಿ ಅಂತಂದರೆ ಇಲ್ಲಿನ ನೀರಿನ ಸಮಸ್ಯೆ ಭಾಳ ಇತ್ತು. ಮಾನ್ಯ ಶಾಸಕರು ಮತ್ತು ಸನ್ಮಾನ್ಯ ಶ್ರೀ NS ಬೋಸರಾಜ್ ಅವರು ಒಂದು ಸ್ಪಂದನೆ ಮಾಡಿ ಈ ಒಂದು ಮಾರುಕಟ್ಟೆಗೆ ಏನು ಸಮಸ್ಯೆ ಇದೆ ಅಂತ ತಿಳ್ಕೊಂಡಾಗ ನೀರಿನ ಸಮಸ್ಯೆ ಅಂತ ಅರಿತುಕೊಂಡು 12 ಲಕ್ಷ ಲೀಟರ್ ಸಾಮರ್ಥ್ಯದ ನಮ್ಮ ಎಪಿಎಂಸಿ ಪ್ರಾಂಗಣದ ಒಳಗಡೆ ಮಾಡಿ ಇವತ್ತು ಕೆಲಸ ಚಾಲನೆ ಆಗಿದೆ. ಬಹುಶಃ ಭಾಳಷ್ಟು ಅಂದರೆ
1 ವರ್ಷದೊಳಗೆ ಕೆಲಸ ಮುಗಿದು ನೀರಿನ ಅನುಕೂಲವಾದಲ್ಲಿ ಇಲ್ಲೇ ಮಾರುಕಟ್ಟೆ ಪ್ರಾಂಗಣ ಅಭಿವೃದ್ಧಿ ಮತ್ತು ವ್ಯಾಪಾರ ವಹಿವಾಟು ಮಾಡಲು ತುಂಬ ಅನುಕೂಲವಾಗಿರ್ತದೆ. ಮತ್ತು 23 ವರ್ಷಗಳಿಂದ ಇದ್ದಂಥ ಇನ್ನೊಂದು ಜ್ವಲಂತ ಸಮಸ್ಯೆ ಎಂದರೆ ಸನ್ಮಾನ್ಯ ಶ್ರೀ ಅಂಪಯ್ಯ ನಾಯಕ್ ಸಾವ್ಕಾರ್ ಅವರು ಸಹಿತ ಈಗ ಪ್ರಸ್ತುತ ಶಾಸಕರು ಮತ್ತು ಈ ಹಿಂದೆ ಈ ಸಮಿತಿಯ 2 ವರ್ಷಗಳ ಬದಿಗೆ ಅವರು ಅಧ್ಯಕ್ಷರಾಗಿದ್ದರು. ಅವರು ಆ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಈ ತಾಲೂಕಿನ ಬಡ ಜನರ ನಾಡಿ ಮಿಡಿತವನ್ನು ಅರಿತುಕೊಂಡು ಬಡವರಿಗೆ ಏನಾದರೂ ಒಂದು ನಾವು ತಮ್ಮ ಅವಧಿಯಲ್ಲಿ ಒಂದು ಅನುಕೂಲ ಮಾಡಿಕೊಡಬೇಕೆಂಬ ಹಿತದೃಷ್ಟಿಯಿಂದ ಮುಷ್ಟೂರು ರಸ್ತೆಯಲ್ಲಿ 10 ಎಕರೆಯನ್ನು ಜಮೀನನ್ನು ಖರೀದಿಸಿ ಅದರಲ್ಲಿ 2 ಎಕರೆ 25 ಗುಂಟೆಯ ಜಮೀನನ್ನು ಅಮಾಲರಿಗೋಸ್ಕರ ಕಾಯ್ದಿರಿಸಿ ಅದರಲ್ಲಿ 20x30 ಅಳತೆಯ ಸುಮಾರು 225 ನಿವೇಶನಗಳನ್ನು ಅವರು ಇಟ್ಟಿದ್ದಾರೆ. 125 ನಿವೇಶನಗಳನ್ನು ಕಾಯ್ದಿರಿಸಿದರು. ಅದು ಏನಂದರೆ ವಿಶೇಷವೆಂದರೆ ಅವರು ಶಾಸಕರಾಗಿದ್ದಾಗ ಈ ಒಂದು ಅದು ಮುಷ್ಟೂರು ಪ್ರಾಂಗಣದ ನಿವೇಶನಗಳನ್ನು ಅವರ ಒಂದು ಒತ್ತಡ ಮತ್ತು ಎಲ್ಲರ ಒಂದು ಅವರ ಒಂದು ಪ್ರಯತ್ನದಿಂದ ಈಗ ಈ ಸುಮಾರು ಒಂದು 2 ತಿಂಗಳಿಂದಲೇ 74 ನಿವೇಶನಗಳನ್ನು ಅಮಲರಿಗೆ ವಿತರಿಸಿದ್ದೀವಿ.